ಇತ್ತೀಚೆಗೆ ನಾವು ನೋಡಿದ್ದೇನೆಂದರೆ ಭಾಳ ಒಂದು ಮಾತುಕತೆ ಕೇಳಿಸೋದಂದರೆ ರೋಡ್ ಸೈಡಲ್ಲಿ ತಿಂದರೆ ಆರೋಗ್ಯ ಹಾಳಾಗೋಗುತ್ತೆ, ರೋಡ್ ಸೈಡಲ್ಲಿ ತಿನ್ನಬೇಡಿ, ಈ ಥರ ಎಲ್ಲ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡುವಂಥದ್ದು ಭಾಳಷ್ಟು ಕೇಳ್ತದೆ. ಅದು ನಿಮ್ಗೆ ಎಷ್ಟು ಎಫೆಕ್ಟ್ ಮಾಡಿದೆ? ಖಂಡಿತ ಇಲ್ಲ ಸರ್, ಅದು ಸುಳ್ಳೋದು. ಫುಟ್ಪಾತ್ ಮೇಲೆ ನಾವು ಫುಟ್ಪಾತ್ ಮೇಲಿಂದನೇ ಬಂದಿರೋದು, ಅದು ಸುಳ್ಳೋದು. ಫುಟ್ಪಾತ್ ಮೇಲೆ ಕೆಲವ್ರು ಇರ್ತಾರೆ ಸರ್, ಇಲ್ಲ ಅಂತ ನಾವು ಹೇಳೋದಿಲ್ಲ, ಕೆಲವ್ರು ಮಾಡೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರೂ ಆ ರೀತಿಲಿ ಇರೋದಿಲ್ಲ. ಇವಾಗ ನಾವು ಅದರಿಂದನೇ ಬಂದಿರೋದ್ರಿಂದ ನಾವು ಈ ಲೆವೆಲಿಗೆ ರೀಚ್ ಆಗ್ತೀವಿ ಅಂತಂದರೆ ನಾವು ಕೊಡೋ ಫುಡ್ ಮೇಲೆ ನಾವು ಒಳ್ಳೆ ಟೇಸ್ಟ್ ಕೊಟ್ಟಿರೋದಕ್ಕೆ ನಾವು ರೀಚ್ ಆಗಿರೋದು. ಸೊ ಆ ಥರ ನನಗೇನು ಅನಿಸಲ್ಲ ಸರ್. ಸರ್ ಈಗ ಹೋಟ್ಲು ಫುಟ್ಪಾತ್ ಅನ್ನೋದಕ್ಕೆ ಅದು ಮನಸ್ಥಿತಿ ಹಂಗೆ ಬೆಳ್ಕೊಂಬಿಟ್ಟದೆ ಜನಕ್ಕೆ. ಈಗ ಹೋಟ್ಲ್ನವರು ಚೆನ್ನಾಗಿ ಕೊಡ್ತಾರೆ, ಅವ್ರು ಹೈಫೈ, ಅವ್ರಿಗೇನು ಆ್ಯಂಬಿನೆನ್ಸ್ ಚೆನ್ನಾಗಿ ಮಾಡಿರ್ತಾರೆ, ಕ್ವಾಲಿಟಿನೂ ಇರುತ್ತೆ, ಇಲ್ಲ ಅಂತಲ್ಲ ಸರ್. ಆ ಹೋಟ್ಲಿಗೆ ತಕ್ಕಂಗೆ ಯಾವ ಥರ ಬೇಕು ಐಟಮ್ ಅವ್ರು ರೆಡಿ ಮಾಡ್ಕೊತಾರೆ. ನಮ್ಮ ಫುಟ್ಪಾತ್ ಯಾವ ಥರ ಬೇಕು ನಾವು ರೆಡಿ ಮಾಡ್ಕೊತಾರೆ ಸರ್. ಏನು ಫುಡ್ಡು ಅದರಲ್ಲಿ ಏನು ಪಾಯ್ಸನ್ ಏನು ಹಾಕಿ ರೆಡಿ ಮಾಡಲ್ಲ ನಾವು, ಎಲ್ಲ ಚೆನ್ನಾಗೇ ರೆಡಿ ಮಾಡಿ. ಈಗ ಹೆಂಗೆ ಆಗ್ಬಿಟ್ಟದೆ ಅಂದರೆ ಮನಸ್ಥಿತಿಗಳು, ಹೋಟ್ಲಲ್ಲಿ ಚೆನ್ನಾಗಿ ಕೊಡ್ತಾರೆ, ಫುಟ್ಪಾತ್ನಲ್ಲಿ ತಿಂದರೆ ನನಗೆ ಯಾವುದೋ ಆಯಿತು ಇದಾಯಿತು. ಸರ್ ನೀವು ಹಿಂಗೆ ಅಂತೀರ, ಕಸ್ಟಮರ್ ಕೆಲವೊಂದೇ ಸರ್ ಪಾನಿ ಮಾಡ್ತಿರಲ್ಲ ವೆನಿಗರ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಏನು ಹೇಳೋದು ಸರ್? ನಾನು ಒಂದೇ ಅವತ್ತು ಕ್ವಶನ್ ಕೇಳಿದೆ ಅವ್ರಿಗೆ, ಒಬ್ಬರು ಬಂದಿದ್ದು ಕಾರಲ್ಲಿ, ಬನ್ನಿ ಸರ್ ನಿಮ್ಮ ಮನೆ ಅದು ನಿಮ್ಮ ಎದುರುಗಡೆ ಲೈವ್ ಮಾಡಿ ತೋರಿಸ್ತೀನಿ, ವೆನಿಗರ್ ಹಾಕದೇ ಈ ಟೇಸ್ಟ್ ಬಂತು ಅಂದರೆ ಬರಲಿಲ್ಲ ಅಂದರೆ ಸಾಯಿ ಗಂಟೆ ನಿಮ್ಮ ಮನೇಲಿ ಜೀತಕ್ಕಿರ್ತೀನಿ ನಾನು ಅಂತ ಹೇಳಿದೆ. ವೆನಿಗರ್ ಏನಕ್ಕೆ ಯೂಸ್ ಮಾಡ್ತಾರೆ ಸರ್ ಅದರ ಗೊತ್ತಾ ನಿಮ್ಗೆ? ಇಲ್ಲ ರೀ, ನಾನು ಸುಮಾರು ನೋಡ್ಬಿಟ್ಟಿದ್ದೀನಿ, ಅದರಲ್ಲಿ ನೋಡಿದ್ದೀನಿ ಇದನ್ನು. ಸರ್ ತೋರಿಸೋರು ಹೆಂಗಾದರೂ ತೋರಿಸ್ತಾರೆ, ಬನ್ನಿ ನಾವು ಮನುಷ್ಯರೇ ಅಲ್ವಾ, ನಾವು ಇದನ್ನೇ ತಿಂತೀವಿ, ನಾವು ಇದನ್ನೇ ಕುಡಿತೀವಿ, ಬನ್ನಿ ತೋರಿಸ್ತೀನಿ ಅಂತೇಳಿ. ಹಂಗೆ ಆ ಮನಸ್ಥಿತಿ ಬಂದ್ಬಿಡೋದು ಸರ್. ಈಗ ನೀವು ಕೇಳಿದ್ರಲ್ಲ ಕ್ವಶನ್, ಫುಟ್ಪಾತ್ ಮೇಲೆ ತಿಂದರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತಂದ್ಬಿಟ್ಟು, ಅದೆಲ್ಲ ಸುಳ್ಳು ಸರ್. ಈಗ ನಾವೆಲ್ಲ ಹೈಜಿನಿಕ್ ಆಗೇ ಮಾಡೋದು ಸರ್, ಯಾಕಂದ್ರೆ ನಾವು ಅದನ್ನೇ ತಿಂತೀವಿ. ನಾವು ಚೆನ್ನಾಗಿಲ್ವಾ ಸರ್? ಇವಾಗ ನಾವು ಬದುಕಿದೀವಲ್ಲ, ನಾವು ಅಂತ ತಿಂದ್ರೆ ಸತ್ಯ ಹೋಗ್ಬೇಕು. ಹಂಗಂದ್ರೆ ನೀವು ಅವ್ರು ಹೇಳೋ ಲೆಕ್ಕಾಚಾರಕ್ಕೆ ಹಿಂಗೆ ಸರ್ ಜನಗಳು. ಈ ರೀಸೆಂಟಾಗಿ ನಿಮ್ಮದೇ ಜಾಸ್ತಿ ನ್ಯೂಸು, ಗೋಬಿ ಬ್ಯಾನ್ ಮಾಡಬೇಕು, ಕಲರ್ ಇದಾಗ್ತಾರೆ ಅಂತ. ಸೊ ನಿಮ್ಗೆ ಇದು ಹೆಂಗೆ ಎಫೆಕ್ಟ್ ಆಗಿದೆ ಇದು? ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫುಟ್ಪಾತ್ ಮೇಲೇ ಫ್ರೆಶ್ ಆಗಿ ಮಾಡೋದು ಎಲ್ಲ ಕಡೆ ಆಲ್ಮೋಸ್ಟು. ಯಾಕಂದರೆ ಫ್ರೆಶ್ ಆಗಿರುತ್ತೆ, ಅಲ್ಲೇ ಮಾಡಿ ಲೈವಾಗಿ ಮಾಡ್ತಿರ್ತೀವಿ, ಏನೇ ಇದ್ರೂ ಎದುರುಗಡೆ ಮಾಡ್ತೀವಿ. ಸೊ ಒಳಗಡೆ ಹೋದ್ರೆ ಕಿಚನಲ್ಲಿ ಅಂತಂದರೆ ಕಿಚನ್ ಹೆಂಗಿರುತ್ತೋ ಗೊತ್ತಿರಲ್ಲ. ಹಂಗೆ ನನ್ನ ಅನುಭವಕ್ಕೆ ಫುಟ್ಪಾತ್ ಮೇಲೆ ನೀಟಾಗಿರುತ್ತೆ ಸರ್, ಫ್ರೆಶ್ ಐಟಮು. ಯಾವುದು ಈಗ ಬೆಳಗ್ಗೆ ಅದು ಮಧ್ಯಾಹ್ನಕ್ಕೆ ಕೊಡಲ್ಲ, ಮಧ್ಯಾಹ್ನದ ರಾತ್ರಿ ಕೊಡಲ್ಲ. ಮಧ್ಯಾಹ್ನ ಬಿಸ್ನೆಸ್ ಮಾಡೋರು ಮಧ್ಯಾಹ್ನಕ್ಕೆ ಕ್ಲೋಸು, ಇನ್ನೇನಿದ್ರು ಅದು ನಾಳೆಗೆ ಯೂಸ್ ಆಗೋದೇ ಇಲ್ಲ. ಮಧ್ಯಾಹ್ನ ಬಿಸ್ನೆಸ್ ಅವರು ಅಷ್ಟೇ ಸೇಮ್. ರಾತ್ರಿ ಹೊತ್ತು ವರ್ಷ ರಾತ್ರಿ ಯೂಸ್ ಮಾಡೋರು ರಾತ್ರಿಗೆ ಅಷ್ಟೇ ಅಲ್ಲ, ಫ್ರೆಶ್ ಐಟಮ್ ಸಿಕ್ಕತ್ತೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತಾಗಿದೆ ಸರ್. ಅದಕ್ಕೆ ಇವಾಗ ನೋಡಿ ಎಲ್ಲೇ ಹೋದರೂ ಫುಡ್ ಟ್ರಕ್ಗಳು ತುಂಬ ಆಗ್ತಾಯಿದೆ. ಜನರು ಜಾಸ್ತಿ ಲೈಕ್ ಮಾಡ್ತಾ ಇರೋದು ಅದು, ಇರಪ್ಪ ಹೈಜಿನಿಕ್ ಆಗಿರುತ್ತೆ, ಕ್ಲೀನಾಗಿ ಮಾಡಿರ್ತಾರೆ, ಮತ್ತು ಫ್ರೆಶ್ ಆಗಿರುತ್ತೆ ಐಟಮು ಅಂತ. ನೀವೆಲ್ಲ 20 ವರ್ಷದಿಂದ 15 ವರ್ಷದಿಂದ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ್ದೀರಾ. ನಿಮಗೆ ಯಾವತ್ತಾದರೂ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡಬೇಕು, ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಅನಿಸಿದ್ದು ಉಂಟಾ? ಇಲ್ಲ. ಯಾಕೆ? ಯಾಕೆಂದರೆ ನಮ್ಮದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆಯಲ್ವಾ, ಸಾಕಾಗತ್ತೆ. ಇನ್ನೊಂದು ಮಾಡಿ ಮತ್ತೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ಳೋದು, ಇನ್ನೊಬ್ಬರನ್ನ ಕರ್ಕೊಬರ್ಬೇಕು, ಅದಕ್ಕೆ ಜನ ಇಡಬೇಕು, ಇದೆಲ್ಲ ರಿಸ್ಕ್. ಮತ್ತು ಅವ್ನು ಊರಿಗೆ ಹೋದ ಅಂದ್ರೆ ತಿಂಗಳನ್ಕಟ್ಟೆ ರಜಾ ಮಾಡಬೇಕಾಗ್ತದೆ. ನೆಟ್ಟಿಗೆ ನಡೀತಿದೆ, ನೆಟ್ಟಿಗೆ ಇರಲಿ ಅಂತ. ನಿಮಗೆ ಸರ್? ಸರ್ ಅದು ನಂಗೆ ತುಂಬ ಆಸೆ ಬ್ರಾಂಚ್ಗಳು ಮಾಡ್ಬೇಕಂತ. ನನಗೆ ಯಾಕೆ ಅದು ಇಂಟ್ರೆಸ್ಟ್ ಅಂತಂದರೆ, ಹೇಳ್ತಿರ್ತಾರೆ ತುಂಬ ದೂರದಿಂದ ಬಂದಿದ್ದೀನಿ, ಇಲ್ಲ ವೈಟ್ ಫೀಲ್ಡಿಂದ ಬಂದಿರ್ತೀನಿ ಅಂತಾರೆ, ಕೆಲವರು ನೆಲಮಂಗ್ಲಿಂದ ಬಂದೆ ಅಂತಾರೆ, ಬೆಂಗಳೂರು ಸುತ್ತಮುತ್ತ ಇಂದ ಬರೋರಿದ್ದಾರೆ. ಸೊ ನನಗೆ ಅವಾಗ ಅನ್ಸುತ್ತೆ, ಆ ಟ್ರಾಫಿಕಲ್ಲಿ ಇಲ್ಲಿವರೆಗೂ ಬರ್ತಾರಲ್ಲ, ಇದು ಅಲ್ಲೇ ಏನಾರ ಮಾಡಬೇಕು ಅನ್ನೋ ಥರ ನನಗೆ ಅನಿಸಿ ಇವಾಗ ಬ್ರಾಂಚ್ಗಳು ಮಾಡಬೇಕು ಅನ್ನೋದು ನನಗೆ ಭಾಳ ಇಷ್ಟ. ಬಟ್ ಬ್ರಾಂಚ್ಗಳು ಮಾಡ್ಬೇಕಂತಾರೆ ಕರೆಕ್ಟಾಗಿರೋ ಹುಡುಗರು ಇಟ್ಕೊಂಡು ಮಾಡಬೇಕು. ಈಗ ಒಂದು 4 ಬ್ರಾಂಚ್ ಮಾಡಿದ್ದೀನಿ. 4 ಬ್ರಾಂಚ್ ಮಾಡಿದ್ದೀರಾ? ಒಂದು ನಮ್ಮ ಏರಿಯಾದಲ್ಲೇ ಕ್ರೌಡ್ ಅವಾಯ್ಡ್ ಮಾಡೋಕ್ಕೆ ಅಂತ 2 ಮಾಡಿದ್ದೀನಿ. SLV ಹೋಟೆಲಿಂದ ಎದುರುಗಡೆ ಒಂದು, ಮತ್ತು ನಾವು ಗಾಡಿ ಆಗ್ತಾ ಇದ್ವಲ್ಲ ಕೆಫೆ ಕಾಫಿ ಡೇ ಅದು ಎದುರುಗಡೆ ಒಂದು, ಅದಾದಮೇಲೆ ಇಲ್ಲಿ RR ನಗರಲ್ಲಿ ಒಂದು ಮಾಡಿದ್ದೀವಿ, ಅದಾದಮೇಲೆ BTM ಲೇಔಟಲ್ಲಿ ಒಂದು ಮಾಡಿದ್ದೀವಿ. ಸೊ ಎಲ್ಲರೂ ಅಲ್ಲಿಗೆಲ್ಲ ನಾನು ಮಾಡಿರೋದು ಹೆಂಗೆ ಅಂದರೆ, ಎಲ್ಲ ನಮ್ಮ ಹತ್ರ ಕೆಲಸ ಮಾಡೋ ಹುಡುಗರಿಗೆ ಫುಲ್ ಟ್ರೈನಿಂಗ್ ಕೊಟ್ಟು ಅವರೇ ನಿಂತ್ಕೊಂಡು ಮಾಡೋ ಥರ, ಅವ್ರು ನಿಂತ್ಕೊಂಡು ಮಾಡೋದ್ರ ಆದ್ರೆ ಮಾತ್ರ ನಾನು ಕೊಡೋದು. ಫ್ರಾಂಚೈಸಿ ಎಲ್ಲ ಕೊಟ್ಟಿಲ್ಲ ಯಾವಾಗಲೂ. ಸೊ ಆ ಥರ ಮಾಡಿ ಒಂದು 4 ಬ್ರಾಂಚ್ ಮಾಡಿದ್ದೀನಿ ಈಗ ಸದ್ಯಕ್ಕೆ. ನನಗೆ ಬ್ರಾಂಚ್ಗಳು ಮಾಡಬೇಕು ಅಂತ ಭಾಳ ಆಸೆ. ಬಟ್ ಏನಂದರೆ ಭಾಳ ಕಷ್ಟ ಇದೆ ಹೋಟೆಲ್ ಇಂಡಸ್ಟ್ರಿದು. ನನ್ನ ಬಗ್ಗೆ ನಾವು ಗಾಡಿಗಳಲ್ಲಿ ಮಾಡೋದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಗಾಡಿಗಳಲ್ಲಿ ಮಾಡೋದು ಏನಂದರೆ ಶಾರ್ಟ್ ಟೈಮಲ್ಲೆಲ್ಲ ಮನೆಯವರೆಲ್ಲ ಸಪೋರ್ಟಿಂಗ್ ಕೊಡ್ತಾರೆ, ಎಲ್ಲ ರೆಡಿ ಮಾಡಿರ್ತೀವಿ, ಬರ್ತೀವಿ, ಇಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಹೋಟ್ಲಲ್ಲಿ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಬಂದು ಮನೆ ಬಿಟ್ಟು ಬಂದು ಮಾಡೋಕ್ಕಾಗಲ್ಲ. ಸೊ ಎಲ್ಲದಕ್ಕೂ ಹುಡುಗರನ್ನೇ ಇಟ್ಕೊಬೇಕು ನಾವು. ಈಗ ಹೋಟೆಲ್ ಅಂದಮೇಲೆ ಹುಡುಗರು ಜಾಸ್ತಿ, ಕರೆಂಟ್ ಬಿಲ್ಲು ಮತ್ತು ಬಾಡಿಗೆ, ರೆಂಟು. ನಿಜವೂ ಹೇಳ್ಬೇಕಾದ್ರೆ ಗಾಡಿಗಳಲ್ಲಿ ಏನೋ ಒಂದಷ್ಟು ಉಳಿಬೋದು, ಬಿಟ್ರೆ ಹೋಟ್ಲುಗಳಲ್ಲಿ ಭಾಳ ಕಷ್ಟ ಇದೆ ಸಂಪಾದನೆ ಮಾಡೋದು. ಇವಾಗ ನೋಡಿ, ಈಗ ಜನವರಿಯಿಂದ ಈಚೆಗೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲು ಈ 4 ತಿಂಗಳು ಫುಡ್ಡಲ್ಲೇ ಅಂತಲ್ಲ, ಎಲ್ಲರಿಗೂ ಬಿಸ್ನೆಸ್ ಡೌನ್ ಇರುತ್ತೆ. ಇದರಿಂದ ಈಚೆಗೆ ಹೆಚ್ಚಿಕೊಂಡು 7 ಲಕ್ಷ ಲಾಸ್ ಮಾಡ್ಕೊಂಡಿದ್ದೀನಿ ಈ ಜೂನ್ ಎಂಡ್ವರೆಗೂ. ಯಾಕೆಂದರೆ ಬಿಸ್ನೆಸ್ಗಳಿರಲ್ಲ ಒಂದು, ಆಮೇಲೆ ಈ ಗೋಬಿ ಬ್ಯಾನ್ ಅದು ಇದು ಅಂತೆಲ್ಲ ಬಂತು, ಫುಲ್ಲು ಜನ ಕಮ್ಮಿ ಆದರು.
ಮತ್ತು ಅದರಲ್ಲಿ ನಾವು ಬಾಡಿಗೆ ಕೊಡಲೇಬೇಕು, ಕರೆಂಟ್ ಬಿಲ್ ಕೊಡಲೇಬೇಕು, ನೀರು ಬಿಲ್ ಕಟ್ಟಲೇಬೇಕು, ಆಮೇಲೆ ಹುಡುಗರು ಸ್ಯಾಲ್ರಿ ಕೊಡಲೇಬೇಕು. ಎಷ್ಟು ಜನ ಹುಡುಗರು ಇಟ್ಕೊಂಡಿರ್ತೀವಿ ಅಷ್ಟು ಜನಕ್ಕೆ ಕೊಡಲೇಬೇಕು, ಅಷ್ಟು ಜನ ಇಟ್ಕೊಳ್ಳೇಬೇಕು. ನಾವು ಅದರಲ್ಲಿ ಒಬ್ಬರು ಕಮ್ಮಿ ಮಾಡಿದ್ರೂ ಕೆಲಸ ಮಾಡೋಕ್ಕಾಗಲ್ಲ ಆ ಥರ. ಹೋಟೆಲ್ ಡಿಪಾರ್ಟ್ಮೆಂಟು ಭಾಳ ಕಷ್ಟ ಇದೆ. ಸುಮಾರು ಜನ ಅದೇ ರೀತಿಲಿ ಲಾಸ್ ಮಾಡ್ಕೊತಾರೆ. ಹೋಟೆಲಲ್ಲಿ ಒಳ್ಳೆ ಮಾರ್ಜಿನ್ ಇದೆ ಅಂತೇಳಿ ಬರ್ತಾರೆ. ಸೊ ಅವ್ರಿಗೆ ಇಲ್ಲಿದು ಹಿಸ್ಟ್ರಿ ಗೊತ್ತಿಲ್ಲ ಅವ್ರಿಗೆ. ಹೋಟೆಲ್ ಒಳಗಡೆ ಬಂದಾಗಲೇ ಗೊತ್ತಾಗೋದು ಅವ್ರಿಗೆ ಎಷ್ಟು ಖರ್ಚು ಬರುತ್ತೆ, ಹಾಕಿರೋ ಬಂಡವಾಳಕ್ಕೆ ಬಡ್ಡಿ ಬರುತ್ತಾ ಇಲ್ವಾ, ನಮ್ಗೆ ಸಂಬಳ ಬರುತ್ತಾ ಇಲ್ವಾ ಅಂತ ನೋಡಿ ಮಾಡಬೇಕಾಗತ್ತೆ. ಸುಮಾರು ಜನ ಹೋಟ್ಲುಗಳಲ್ಲಿ ಆ ಥರ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಏನಂದರೆ ಪ್ರಾಮಾಣಿಕವಾಗಿ ಹುಡುಗರನ್ನ ಇಟ್ಕೊಂಡು ಕರೆಕ್ಟಾಗಿ ಓನರ್ ಅವರೇ ನಿಂತ್ಕೊಂಡು ಮಾಡೋದಾದ್ರೆ ಮಾತ್ರ ಹೋಟ್ಲು ಮಾಡಬೇಕು. ಹಂಗಿದ್ರೆ ಮಾಡ್ಬೋದು. ಅದು ಬಿಟ್ಟರೆ ಹೋಟೆಲ್ ಡಿಪಾರ್ಟ್ಮೆಂಟ್ಗೆ ಬರಬಾರ್ದು. ಅಂದರೆ ಯಾವುದೇ ಡಿಪಾರ್ಟ್ಮೆಂಟ್ಗೂ ಅಷ್ಟೇ, ಓನಾಗಿ ಅವ್ರು ನಿಂತ್ಕೊಂಡಿದ್ರೆ ಮಾತ್ರ ಅವರು ಬಿಸ್ನೆಸ್ ಮಾಡಬೇಕೆ ಬಿಟ್ಟರೆ, ಇಲ್ಲಾಂದರೆ ಬಿಸ್ನೆಸ್ಸಿಗೆ ಬರಬಾರ್ದು. ಕೆಲವ್ರು ಏನು ಹೇಳ್ತಾರೆ, ಈಗ ನೋಡಿ, ಈಗ ಸಾಫ್ಟ್ವೇರ್ ಅವರು ಇವರು ಇರ್ತಾರಲ್ಲ, ಅವರು ಇರಪ್ಪ ಮಾಡಿಬಿಡೋಣ ಅಂತೇಳಿ ಬರ್ತಾರೆ. ಈಗ ಈ ಎಲ್ಲ ಫುಡ್ ಸ್ಟ್ರೀಟ್ಗಳೆಲ್ಲ ಅಲ್ಲೆಲ್ಲ ಈ ಟ್ರೆಂಡ್ ಆಗಿರೋದು ಅದು ಗಾಡಿಗಳಲ್ಲಿ ಈಗ ಇದ್ರದ್ದು. ಸೊ ಏನಾಯ್ತು, ಪಾಪ ಬಂದು ಮಾಡ್ತಾರೆ, ಅವರು ಕೆಲಸ ಗೊತ್ತಿರಲ್ಲ, ಬಂಡವಾಳ ಹಾಕ್ಬಿಡ್ತಾರೆ, ಕೆಲಸ ಗೊತ್ತಿರಲ್ಲ, ಹುಡುಗರನ್ನ ಇಟ್ಕೊಂಡು ಸ್ಟಾರ್ಟಿಂಗ್ ಮಾಡ್ತಾರೆ. ಆ ಹುಡುಗರು 2 ತಿಂಗಳು 3 ತಿಂಗಳು ಕೈ ಕೊಡ್ತಾರೆ, ಮತ್ತು ಪಾಪ ಲಾಸ್ ಮಾಡ್ಕೊತಾರೆ. ಸೊ ನಾನು ಅವ್ರಿಗೆಲ್ಲ ಹೇಳೋದೇನೆಂದರೆ, ದಯವಿಟ್ಟು ನೀವು ಫಸ್ಟ್ ಕೆಲಸ ಕಲ್ತ್ಕೊಳ್ಳಿ. ಕೆಲಸ ಕಲ್ತ್ಕೊಂಡು ನೀವು ಯಾರಿಲ್ಲಾಂದ್ರೂ ನೀವು ಮಾಡ್ತೀನಿ ಅಂದರೆ ಮಾತ್ರ ಮಾಡಿ ಅಂತೇಳಿ ಹೇಳ್ತೀನಿ. ಹೋಟೆಲ್ ಡಿಪಾರ್ಟ್ಮೆಂಟು ಅಷ್ಟೇ, ತುಂಬ ಹೆವಿಯಾಗಿ ಬಂಡವಾಳ ಹಾಕೋಕ್ಕೆ ಹೋಗ್ಬಾರ್ದು. ಸ್ಟಾರ್ಟಿಂಗು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬರೋವರೆಗೂ ಕಮ್ಮಿ ಬಂಡವಾಳದಲ್ಲಿ ಮಾಡಬೇಕು. ಆಮೇಲೆ ನಾನು ಮಾಡ್ತೀನಿ, ನಿಂತ್ಕೊಂಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂದಾಗ ಮಾತ್ರ ಆವಾಗ ಇಂಟ್ರಿಯಲ್ಲೆಲ್ಲ ಖರ್ಚು ಮಾಡಿ ಗ್ರ್ಯಾಂಡಾಗಿ ಮಾಡಿ. ಜನರು ಕೇಳೋದು ಹಂಗೇನೆ. ಯಾಕಂದರೆ ಜನರಿಗೆ ಮೈಂಡ್ ರಿಲ್ಯಾಕ್ಸ್ ಬೇಕಾಗಿದೆ. ಈಗ ಸಂಪಾದನೆ ಮಾಡ್ತಾಯಿದ್ರೆ ಮೈಂಡ್ ರಿಲ್ಯಾಕ್ಸ್ ಬೇಕು. ಆ ಹೋಟೆಲ್ಗೆ ಹೋದಾಗ ಒಂದು ಕುಂತ್ಕೊಂಡು ಮಾತಾಡಿದಾಗ ಏನೋ ಒಂಥರ. ಈಗ ನೋಡಿ, ಈ ಹೋಟ್ಲು ಈಗ ಈ ಉತ್ತರಹಳ್ಳಿಲಿ ಮಾಡಿರೋದು ಪಕ್ಕಸಲ ಹೋಟ್ಲು ಹೆಂಗಿದೆ ಅಂದರೆ, ನಮ್ದು ಏನೇ ಟೆನ್ಷನ್ ಮರೆಸ್ಬಿಡುತ್ತೆ ನಮ್ಮನ್ನ ಇಲ್ಲಿ ಬಂದರೆ. ಇದೆಲ್ಲ ಇಟ್ಟಿರೋದು ಒಂದು ಟ್ರೆಡಿಷ್ನಲ್ ಇದೆಲ್ಲ ನಾವೆಲ್ಲ ನಮ್ಮ ತಾತನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಎಲ್ಲ ನೋಡ್ತಾ ಇದ್ದೀವಿ. ಇವತ್ತು ಇಲ್ಲೇ ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಆಯಿತಾ. ಆ ಥರ ಅವಾಗ ಏನಾಗುತ್ತೆ, ಜನರಿಗೂ ಒಂದು ಮೈಂಡ್ ಫ್ರೀ ಆಗುತ್ತೆ. ಅವ್ರು ಹೋಟೆಲ್ ರೇಟು ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗ್ಬೋದು, ಅದ್ರ ತಕ್ಕಂಗೆ ರೇಟ್ ಇಡಲೇಬೇಕಾಗುತ್ತೆ. ಮತ್ತು ಇಲ್ಲಿ ರೇಟೂ ಅಂತ ಏನು ಕಾಸ್ಟ್ಲಿ ಇಲ್ಲ. ಸೊ ಮೈಂಡು ಒಳ್ಳೆ ಫ್ರೀ ಆಗುತ್ತೆ. ಸೊ ಆ ಥರ ಆವಾಗ ನಾವು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ದಾಗ ಈ ಥರ ಮಾಡಿದಾಗ 100% ಸಕ್ಸಸ್ ಆಗ್ತೀವಿ. ಆ ಥರ ನೀವು ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ ಮಾಡಿದ್ರೆ ಸರ್? ಇಲ್ಲ ಸರ್, ಆ ಥರ ಏನಿಲ್ಲ. ಯಾಕೆ ಅಂದರೆ ನಾನು ಆಲ್ರೆಡಿ ಹೋಟ್ಲು ಮಾಡಿ ಕೈ ಸುಟ್ಕೊಂಡು ಬಂದಿದ್ದೀನಿ. ಈಗ ನನ್ನಂಥವ್ರು ಸುಮಾರು ಜನ ಇದ್ದಾರೆ. ಅವರು ಆಲ್ರೆಡಿ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ಬನ್ನಿ, ನಾನು ಕೆಲಸ ಕಲಿಸ್ಕೊಡ್ತೀನಿ, ನೀವೇ ಸ್ವಂತವಾಗಿ ಎಲ್ಲರೂ ಒಂದು ಮಾಡ್ಕೊಳ್ಳಿ, ನನ್ನ ಹೆಸರು ಏನು ಬೇಡ, ನೀವು ಕೆಲಸ ಕಲ್ತು ನೀವು ಕೆಲಸ ಮಾಡ್ಕೊಳ್ಳಿ. ಯಾಕಂದರೆ ಸರ್ ಹೇಳಿದ್ರಲ್ಲ, ಹಿಂಗೆ IT ಕಂಪ್ನಿ ಎಂಪ್ಲಾಯ್ಗಳು ಸುಮಾರು ನನ್ನ ಇಂಟ್ರೊಡಕ್ಷನ್ ತೊಗೊಂಡೆ ಒಂದು 3-4 ಹೋಟ್ಲುಗಳು ಮಾಡಿದರು. ನಾನೇ ಹುಡ್ರಿಗೆ ಕಳಿಸಿದ್ದೀನಿ. ಈಗ ಅವ್ರು ಕ್ಲೋಸ್ ಮಾಡಿದ್ದಾರೆ ಸರ್. ಏನು ಹೇಳೋದು, ಈಗ ಅವ್ರಿಗೆ ಅಂದರೆ ಡಿಫೆಂಡ್ ಅವ್ರು ಹುಡ್ರ ಮೇಲೆ ಆಗಿರ್ತಾರೆ. ಪಾಪ ಅವರೆಲ್ಲೋ ದುಡ್ಡು ತೊಗೊಂಬಂದು ಹಾಕ್ತಾರೆ. ಅವ್ರಿಗೆ ದುಡ್ದಿರೋದಲ್ಲ, ಏನೋ ಲೋನ್ಗಿನ್ ಮಾಡಿಸ್ಕೊಂಡು ಬಂದು ಹಾಕ್ತಾರೆ. ಸೊ ಈಗ ಅವ್ರು ಲಾಸ್ ಆಯ್ತು. ಈಗ ಏನಂದರೆ, ಈಗ ನನ್ನ ಹೆಚ್ಕೊಂಡು ಮಾಡಿರ್ತೀರ ನೀವು, ನಾನು ಏನಾರು ಎಮರ್ಜೆನ್ಸಿ ಊರಿಗೆ ಹೋದರೆ ನನ್ನ ಬ್ಯಾಕಪ್ಪಿಗೆ ಯಾರಿಲ್ಲ, ಇದ್ರೂ ಅವರು ನನ್ನ ಥರ ಮಾಡೋಕ್ಕಾಗಲ್ಲ. ಹಿಂಗಾಗ್ಬಿಟ್ಟು ಅವ್ರು ಲಾಸ್ ಆಗಿ ವಾಶ್ಔಟಾಗಿ ಹೊರಗಡೆ ಬಂದವರು. ಅವ್ರು ಈಗ ಹೇಳ್ತಾರೆ, ಯಾರಿಗಿದ್ರೆ ಸೇಲ್ಸ್ ಮಾಡೋದು. ಅದ್ರ ಬದಲು ನೀವೇ ಕೆಲಸ ಕಲೀರಿ, ಕೆಲಸ ಕಲ್ತು ನೀವೇ ಮಾಡ್ಕೊಳ್ಳಿ. ಬ್ರ್ಯಾಂಚ್ ಅನ್ನೋದು ನೀವೇ ಕೆಲಸ ಮಾಡಿದರೆ ಈಗ ಹೊರಗಡೆ ಹೋಗಿ ನೀವು ಅಷ್ಟು ದುಡಿತೀರಿ, ಆರಾಮಾಗಿ ನಿಮಗೆ ರಿಲೀಫ್ ಆಗಿರುತ್ತೆ. ಬಟ್ಟು ಒಂದಿನ ಯಾವತ್ತೋ ಒಂದಿನ ಲೀವ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಹೋಟ್ಲು ಮಾಡಿ ನಾನು ಮಾಡ್ತೀನಿ, ಇದು ಮಾಡ್ತೀನಿ ಸರ್. ಇವಾಗ ಉದಾಹರಣೆಗೆ ದೊಡ್ಡ ಹೋಟ್ಲು ಮಾಡ್ತಾರಂದರೆ ಅವ್ರು ಎಷ್ಟು ಸ್ಟ್ರಗಲ್ ಪಡ್ಬೇಕಂದ್ರೆ ಸುಮಾರು ಸ್ಟ್ರಗಲ್ ಪಡ್ಬೇಕು. ಯಾಕಂದರೆ ಒಬ್ರು ಭಟ್ರ ಕೈ ಕೊಟ್ಟರೆ ಅಸಿಸ್ಟೆಂಟ್ ಭಟ್ರನ್ನ ಇಬ್ಬರನ್ನ ಇಟ್ಕೋಬೇಕು. ಈಗ ಅವ್ರಿಗೆ 30, ಈಗ ಪ್ರೆಸೆಂಟಾಗಿ ನಡೀತಾ ಇರೋದು 30,000 ಸಂಬಳ. 30ರ ಮೇಲೇ ಮಿನಿಮಮ್. ಅವ್ರಿಗೇನು ಬರೀ ಹಿಂಗೆ ಸೌಟ್ ತೊಗೊಂಡು ಅಲ್ಲಾಡ್ಸಿದ್ರೆ ನಾನು 35,000 ಬೇಕು ಅಂತಾರೆ. ಎಲ್ಲಿಂದ ತಂದು ಕೊಡೋಣ ಸರ್? ಈಗ ನಾವೇ ಕೆಲಸ ಕಲ್ತ್ರೆ ನಾವು ಸ್ವಂತವಾಗಿ ಮಾಡ್ಬೋದಾ? ನಮ್ಗೆ 20,000ನೇ ಮಿಕ್ಲಿ, ಮಂತ್ ಎಂಡಲ್ಲಿ 20,000ನೇ ಮಿಕ್ಲಿ, ನಾನು ನೆಮ್ಮದಿ ಇರುತ್ತೆ, ನನಗೆ ಸ್ಯಾಟಿಸ್ಫೈಡ್ ಇರುತ್ತೆ. ಯಾಕಂದ್ರೆ ನಾನು ಕೆಲಸ ಕಲ್ತಿದ್ದೀನಿ, ನಾನು ಜನರಿಗೆ ಒಳ್ಳೇದು ಕೊಡ್ತಾಯಿದ್ದೀನಿ. ಈಗ ನಾನು ಭಟ್ರ ಹತ್ರ ಮಾತಾಡೋಕ್ಕಲ್ಲ. ಇವತ್ತು ಉಪ್ಪು ಆಯ್ತಪ್ಪ ಅಂದರೆ ಆಯ್ತು ಬಿಡೋ ನಾಳೆ ಮಾಡ್ತೀನಿ, ಆ ರೇಂಜಲ್ಲಿ ಅವ್ರು ಮಾತಾಡ್ತಾರೆ. ಈಗ ನಾನೇ ಅಂದರೆ ಇವತ್ತು ಉಪ್ಪು ಆಯ್ತಾ, ಕಸ್ಟಮರ್ ಹೇಳಿದ್ರೆ ಸರಿ ನಾನೇ ತಿದ್ಕೊಳ್ಳೋಣ ಅನ್ನೋದು. ಈ ಬ್ರ್ಯಾಂಚಸ್ ಏನಿಲ್ಲ ಸರ್. ನಂದು ಏನಂದರೆ, ನನ್ನ ನಂಬ್ಕೊಂಡು ಯಾರೋ ಬಂದರೆ ಅವ್ರಿಗೆ ಕೆಲಸ ಕಲಿಸೋದು, ಕೆಲಸ ಕಲ್ತ್ಕೊಂಡು ನೀವೆಲ್ಲರೂ ಮಾಡ್ರಪ್ಪ, ದೂರ ಮಾಡಿಕೊಂಡು ನಿಮ್ಮ ಜೀವನ ನೀವು ಸ್ಯಾಟಿಸ್ಫೈ ಮಾಡ್ಕೊಂಡು ಹೋಗ್ರಿ ಅಂತ ನನ್ನ ಉದ್ದೇಶ ಅಷ್ಟೇ. ನಿಮ್ಮದು ಸರ್ ಎಷ್ಟು ಬ್ರ್ಯಾಂಚು? ಸರ್ 4. ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋ ಐಡಿಯಾಸ್ ಇದೆಯಾ? ನೋಡೋಣ ಸರ್, ಮಾಡೋಣ ಅಂತ ಇದ್ದೀನಿ. ಸೊ ನಾವು ಮಾಡಿದ್ರೆ ಈಗ ರೇವಣ್ಣವ್ರು ಹೇಳ್ತಾರ, ನಮ್ಮ ಹತ್ರನೇ ಕೆಲಸ ಮಾಡಿರೋ ಹುಡುಗರಿಗೆ ನಾವು ಇವಾಗ ಮಾಡಿರೋದು. ನಮ್ಮ ಹತ್ರ ಕೆಲಸ ಎಷ್ಟು 1-2-3 ವರ್ಷ ಕೆಲಸ ಮಾಡಿದ್ರೆ ಅವರು ಕೆಲಸ ಕಲ್ತ್ಕೊಂಡು ಅವರೇ ಅಂಗಡಿಗೆ ನಾವು ಬಂಡವಾಳ ಕೊಟ್ಬಿಟ್ಟು ಅವರೇ ಮೇಂಟೈನ್ ಮಾಡೋ ಥರನೇ ನಾವು ಮಾಡಿರೋದು ಇವಾಗ. ಫ್ಯಾಂಟಾಸ್ಟಿಕ್. ಒಂದಂತೂ ಸತ್ಯ, ಫುಟ್ಪಾತಲ್ಲಿ ಒಂದು ಹೋಟೆಲ್ ಮಾಡಿದ್ದಾರೆ, ಫುಟ್ಪಾತ್ ಈಟರೀಸ್ ಅಂತ. ನಾವು ಅದನ್ನು ಅಲ್ಲಗೆಳೆಯೋಕ್ಕಾಗೋದಿಲ್ಲ. ಯಾಕಂದರೆ ಭಾಳ ರುಚಿಯಾಗಿ, ಭಾಳ ಫ್ರೆಶ್ಶಾಗಿ, ತುಂಬ ಚೆನ್ನಾಗಿ ಅಡುಗೆ ಮಾಡಿ ಕೊಡುವಂಥ ರೋಡ್ ಸೈಡ್ ಈಟ್ರೀಸು ಬೇಕಾದಷ್ಟಿದೆ ಬೆಂಗಳೂರು. ಇನ್ಫ್ಯಾಕ್ಟ್ ಬೆಂಗಳೂರಲ್ಲೇ ಜಾಸ್ತಿ ಇರೋದು, ಬೇರೆ ಊರಿಗೆ ಹೋದರೆ ಇಷ್ಟು ನಿಮ್ಗೆ ಸಿಗೋದಿಲ್ಲ. ಆ್ಯಂಡ್ ಇವರೆಲ್ಲರೂ ಕೂಡ ತಮ್ಮ ಗಿರಾಕಿಗಳು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಲ್ಲಿ ತುಂಬ ಹೈಜಿನಿಕ್ಕಾಗಿ ಕೂಡ ಮಾಡ್ತಾರೆ. ಬಿಕಾಸ್ ಇಟ್ ಇಸ್ ಆನ್ ರೋಡ್ ಸೈಡ್ ಅನಿಸುತ್ತೆ ಇವರು ಅನ್ಹೈಜಿನಿಕ್ ಅಂತ.
ಬೆಲೆನಲ್ಲಿ ಇವ್ರು ಕಡಿಮೆ ಇರ್ಬೋದು. ಹಾಗಂತ ಹೋಟೆಲ್ನಲ್ಲಿ ತುಂಬ ಬೆಲೆ ಅಂತಲೂ ಹೇಳೋಕ್ಕಲ್ಲ. ಹೋಟೆಲ್ಲೇ ಬೇರೆ, ಆ ಹೋಟೆಲ್ ಬಿಸ್ನೆಸ್ಸೇ ಬೇರೆ. ಯಾಕಂದರೆ ಅಲ್ಲಿ ವೆನ್ಯೂ ಅಥವಾ ಜಾಗದ ರೆಂಟ್ ಇರುತ್ತದೆ, ಎಲೆಕ್ಟ್ರಿಸಿಟಿ, ವಾಟರು, ಆಮೇಲೆ ಬೇರೆ ಬೇರೆ ಖರ್ಚುಗಳಿರ್ತದೆ, ಓವರ್ ಹೆಡ್ಸ್ ಇರ್ತದೆ, ಸಂಬಳಗಳು ಕೊಡಬೇಕಾಗಿರುತ್ತೆ. ಆಮೇಲೆ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಫಾರ್ ಮೆಟೀರಿಯಲ್, ತಟ್ಟೆ, ಲೋಟ, ಪ್ಲೇಟು, ಅದು ಇದು ಅಂತಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಸೊ ಒಟ್ಟಾರೆ ಅಲ್ಲಿ ಖರ್ಚುಗಳು ಜಾಸ್ತಿ ಇರೋದ್ರಿಂದ ಈಟರೀಸ್ ರೋಡ್ ಸೈಡಲ್ಲಿ ಸಿಗೋದಕ್ಕೂ ಹೋಟೆಲಲ್ಲಿ ಸಿಗೋದಕ್ಕೂ ಬೆಲೆನಲ್ಲಿ ವ್ಯತ್ಯಾಸ ಇರುತ್ತೆ. ಟೇಸ್ಟ್ ವೈಸ್ ಹೋಟ್ಲ್ನಲ್ಲೂ ಕೂಡ ಚೆನ್ನಾಗಿ ಕೊಡ್ತಾರೆ, ಕೊಡದಿದ್ದರೆ ಹೋಟ್ಲಲ್ಲಿ ವ್ಯಾಪಾರ ಆಗೋದಿಲ್ಲ ಅಲ್ವಾ. ನಮ್ಮ ಪಾಕಶಾಲಾದಲ್ಲೂ ಕೂಡ ಭಾಳ ಒಳ್ಳೆ ಹೈಜಿನಿಕ್ ಆಗೋದಂಥ ಆಹಾರ ಎಟಕುವ ದರದಲ್ಲಿ ಕೊಡ್ತಾರೆ. ಹಾಗಾಗಿ ಪಾಕಶಾಲಾ ಕೂಡ ಇವತ್ತು ಕರ್ನಾಟಕದಲ್ಲಿ 35 ಔಟ್ಲೆಟ್ ಇದೆ ಅಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ, ಅದನ್ನು ಕೂಡ ಅಚೀವ್ ಮಾಡಿದ್ದಾರೆ.